ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಪಿ ನಗರ ಪೊಲೀಸ್ ಠಾಣೆಗೆ ವಕೀಲರ ನಿಯೋಗ ಭೇಟಿ ನೀಡಿದೆ. ಆರೋಪಿಗಳಿಗೆ ವಿಶೇಷ ಆತಿಥ್ಯ ಹಿನ್ನೆಲೆಯಲ್ಲಿ ಠಾಣೆಗೆ ಆಗಮಿಸಿದ್ದಾರೆ. ವಕೀಲರ ನಿಯೋಗ ಆಗಮಿಸಿದೆ. ಮಾಹಿತಿ ಹಕ್ಕು ಅಡಿಯಲ್ಲಿ ಸಿಸಿಟಿವಿ ಒದಗಿಸುವಂತೆ ಅರ್ಜಿಯನ್ನ ಹಾಕಲಾಗಿದೆ. 48 ಗಂಟೆ ರೆಕಾರ್ಡ್ ಆಗಿರುವಂತಹ ಸಿಸಿಟಿವಿ ದೃಶ್ಯವನ್ನು ಒದಗಿಸುವುದಕ್ಕೆ ಅರ್ಜಿಯನ್ನ ಹಾಕಲಾಗಿದೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ನಮಗೆ ಠಾಣೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೊಡಿ ಅಂತ ಆ ನಿಯೋಗ ಈಗ ಅರ್ಜಿಯನ್ನು ಹಾಕಿರೋದು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಒಳಗೆ ಈಗ ವಕೀಲರ ನಿಯೋಗ ತೆರಳಿದೆ. 48 ಗಂಟೆಗಳ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳನ್ನು ಕೊಡಿ ಅಂತ ಮಾಹಿತಿ ಹಕ್ಕು ಕಾಯ್ದೆಯಡಿ ಈಗ ಈ ದೃಶ್ಯಾವಳಿಗಳನ್ನು ಕೊಡೋದಕ್ಕೆ ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಈಗ ವಕೀಲರ ನಿಯೋಗ ಅಲ್ಲಿಗೆ ಆಗಮಿಸಿರುವಂಥದ್ದು. ನಿನ್ನೆಯಿಂದ ನಡೆದಿರುವಂತಹ ಈ ಒಂದು ಬೆಳವಣಿಗೆ, ಈ ಎಲ್ಲ ಅಂದರೆ ಇಡೀ ರಾಜ್ಯವೇ ಈ ಒಂದು ಡಿ ಗ್ಯಾಂಗ್ನ ಕ್ರೌರ್ಯವನ್ನ ಗಮನಿಸ್ತಾ ಇದೆ. ಆದರೆ ಇಂತಹ ಸಂದರ್ಭದಲ್ಲಿ ಪೊಲೀಸರು ಈ ಒಂದು ಗ್ಯಾಂಗ್ಗೆ ರಕ್ಷಣೆಯನ್ನು ಒದಗಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ರಕ್ಷಣೆಯನ್ನು ಒದಗಿಸ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಇಡೀ ಒಂದು ಪೊಲೀಸ್ ಸ್ಟೇಷನ್ ಅನ್ನೇ ಕವರ್ ಮಾಡಲಾಗಿದೆ ಈ ರೀತಿಯಾಗಿ. ಸೊ ನಿನ್ನೆಯಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇತ್ತು. ಇದೀಗ ಈ ಒಂದು ವಿಚಾರವಾಗಿ ವಕೀಲರ ನಿಯೋಗ ಅರ್ಜಿಯನ್ನ ಸಲ್ಲಿಸಿರೋದು. ಸಂಘಟಕರಾದ ಸುಧಾ ಕಾಟ್ವ ಮತ್ತು ನರಸಿಂಹಮೂರ್ತಿ ಅವರ ಹೆಸರಲ್ಲಿ ನಾವು RTI ಅಪ್ಲಿಕೇಶನ್ ಹಾಕಿದ್ದೀವಿ. ಆ CCTV ಫುಟೇಜ್ ನಮಗೆ ಕೊಡಿ. 10ನೇ ತಾರೀಕಿಂದ ಟಿಲ್ ಡೇಟ್ ಇವತ್ತಿನ ತನಕ ನಮಗೆ CCTV ಫುಟೇಜ್ ಕೊಡಿ. ಆವಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅವರಿಗೆ ನಿಜವಾಗ್ಲೂ ಫೇರ್ ಅಂಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಾ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಾ ಏನು ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೂ 2 ಅಪ್ಲಿಕೇಶನ್ ಅಲ್ಲಿ ಸೆಕ್ಷನ್ 144 ಹಾಕೋಕ್ಕೆ ನೆಸೆಸರಿ ಏನಿದೆ, ಪೊಲೀಸ್ ಸ್ಟೇಷನ್ಗೆ ಸೆಕ್ಯೂರಿಟಿ ಬೇಕು ಅಂತ ಯಾವ ನೀಡಿದೆ, ಅದಕ್ಕೋಸ್ಕರನೇ ಈಗ ಇವರು 144 ಸ್ಟೇಷನ್ಗೆ ಆಗ್ತದೆ ಅಂದ್ರೆ ಜನಗೆ ಹೆಂಗೆ ರಕ್ಷಣೆ ಮಾಡ್ತಾರೆ, ಅದಕ್ಕೋಸ್ಕರನ ಅದಕ್ಕೂ ಒಂದು ಡೀಟೇಲ್ಸ್ ಕೇಳಿದ್ದೀವಿ. ಮತ್ತೆ ಸ್ಪೆಷಲ್ ಪ್ರಿವಿಲೇಜಸ್ ಈಗ ಏನೋ ಒಂದು ಸ್ಪೆಷಲ್ ಟಾರ್ಪಲ್ ಹಾಕಿದಾರಂತೆ, ಎಂಟೈರ್ ಸ್ಟೇಷನ್ ಕವರ್ ಅಪ್ ಮಾಡಿದ್ದಾರೆ, ಶಾಮಿಯಾನ ಹಾಕಿದ್ದಾರೆ. ಇದನ್ನೆಲ್ಲ ಯಾಕೆ ಮಾಡಿದ್ದೀರಾ, ಯಾವ ಹೈಯರ್ ಆಫೀಸರ್ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದೆಲ್ಲ ನಮಗೆ ಕಾಪೀಸ್ ಕೊಡಿ ಅಂತ ನಾವು ಕೇಳಿದ್ದೀವಿ. ಪೊಲೀಸ್ ಇನ್ಸ್ಪೆಕ್ಟರ್ ನಾವು ಮೀಟ್ ಮಾಡಿದ್ದೀವಿ. ಅವರು ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಇಲ್ಲ ನಾವು ಇವತ್ತಿಂದ ಎಲ್ಲಾ ಪಬ್ಲಿಕ್ಗೂ ಅಲೋ ಮಾಡ್ತಾ ಇದೀವಿ, ಬಟ್ ಅವರ ಅಭಿಮಾನಿಗಳು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಆಗ್ತಿದೀವಿ. ಬಟ್ ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು, ಕಂಪ್ಲೇಂಟ್ ಕೊಡಬಹುದು. ಇವತ್ತು ಬೆಳಿಗ್ಗೆಯಿಂದ ಒಂದು 12 ಜನ ಬಂದು ಹೋಗಿದಾರಂತೂ ನಮಗೆ ರಿಜಿಸ್ಟರ್ ತೋರಿಸಿದ್ದಾರೆ. ಇಂದು ನಮ್ಮ ಸಂಘಟಕರಾದ ಸುಧಾ ಕಾಟ್ವ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಪಿ ನಗರ ಪೊಲೀಸ್ ಠಾಣೆಗೆ ವಕೀಲರ ನಿಯೋಗ ಭೇಟಿ ನೀಡಿದೆ. ಆರೋಪಿಗಳಿಗೆ ವಿಶೇಷ ಆತಿಥ್ಯ ಹಿನ್ನೆಲೆಯಲ್ಲಿ ಠಾಣೆಗೆ ಆಗಮಿಸಿದ್ದಾರೆ. ವಕೀಲರ ನಿಯೋಗ ಆಗಮಿಸಿದೆ. ಮಾಹಿತಿ ಹಕ್ಕು ಅಡಿಯಲ್ಲಿ ಸಿಸಿಟಿವಿ ಒದಗಿಸುವಂತೆ ಅರ್ಜಿಯನ್ನ ಹಾಕಲಾಗಿದೆ. 48 ಗಂಟೆ ರೆಕಾರ್ಡ್ ಆಗಿರುವಂತಹ ಸಿಸಿಟಿವಿ ದೃಶ್ಯವನ್ನು ಒದಗಿಸುವುದಕ್ಕೆ ಅರ್ಜಿಯನ್ನ ಹಾಕಲಾಗಿದೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ನಮಗೆ ಠಾಣೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೊಡಿ ಅಂತ ಆ ನಿಯೋಗ ಈಗ ಅರ್ಜಿಯನ್ನ ಹಾಕಿರೋದು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಒಳಗೆ ಈಗ ವಕೀಲರ ನಿಯೋಗ ತೆರಳಿದೆ. 48 ಗಂಟೆಗಳ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳನ್ನು ಕೊಡಿ ಅಂತ ಮಾಹಿತಿ ಹಕ್ಕು ಕಾಯ್ದೆಯಡಿ ಈಗ ಈ ದೃಶ್ಯಾವಳಿಗಳನ್ನ ಕೊಡೋದಕ್ಕೆ ಈಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಈಗ ವಕೀಲರ ನಿಯೋಗ ಅಲ್ಲಿಗೆ ಆಗಮಿಸಿರುವಂಥದ್ದು. ನಿನ್ನೆಯಿಂದ ನಡೆದಿರುವಂತಹ ಈ ಒಂದು ಬೆಳವಣಿಗೆ, ಈ ಎಲ್ಲ ಅಂದರೆ ಇಡೀ ರಾಜ್ಯವೇ ಈ ಒಂದು ಡಿ ಗ್ಯಾಂಗ್ನ ಕ್ರೌರ್ಯವನ್ನ ಗಮನಿಸ್ತಾ ಇದೆ. ಆದರೆ ಇಂತಹ ಸಂದರ್ಭದಲ್ಲಿ ಪೊಲೀಸರು ಈ ಒಂದು ಗ್ಯಾಂಗ್ಗೆ ರಕ್ಷಣೆಯನ್ನು ಒದಗಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ರಕ್ಷಣೆಯನ್ನು ಒದಗಿಸ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಇಡೀ ಒಂದು ಪೊಲೀಸ್ ಸ್ಟೇಷನ್ ಅನ್ನೇ ಕವರ್ ಮಾಡಲಾಗಿದೆ ಈ ರೀತಿಯಾಗಿ. ಸೊ ನಿನ್ನೆಯಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇತ್ತು. ಇದೀಗ ಈ ಒಂದು ವಿಚಾರವಾಗಿ ವಕೀಲರ ನಿಯೋಗ ಅರ್ಜಿಯನ್ನ ಸಲ್ಲಿಸಿರೋದು. ಸಂಘಟಕರಾದ ಸುಧಾ ಕಾಟ್ವ ಮತ್ತು ನರಸಿಂಹಮೂರ್ತಿ ಅವರ ಹೆಸರಲ್ಲಿ ನಾವು RTI ಅಪ್ಲಿಕೇಶನ್ ಹಾಕಿದ್ದೀವಿ. ಆ CCTV ಫುಟೇಜ್ ನಮಗೆ ಕೊಡಿ. 10ನೇ ತಾರೀಕಿಂದ ಟಿಲ್ ಡೇಟ್ ಇವತ್ತಿನ ತನಕ ನಮಗೆ CCTV ಫುಟೇಜ್ ಕೊಡಿ. ಆವಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅವರಿಗೆ ನಿಜವಾಗ್ಲೂ ಫೇರ್ ಅಂಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರಾ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಾ ಏನು ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೂ 2 ಅಪ್ಲಿಕೇಶನ್ ಅಲ್ಲಿ ಸೆಕ್ಷನ್ 144 ಹಾಕೋಕ್ಕೆ ನೆಸೆಸರಿ ಏನಿದೆ, ಪೊಲೀಸ್ ಸ್ಟೇಷನ್ಗೆ ಸೆಕ್ಯೂರಿಟಿ ಬೇಕು ಅಂತ ಯಾವ ನೀಡಿದೆ, ಅದಕ್ಕೋಸ್ಕರನೇ ಈಗ ಇವರು 144 ಸ್ಟೇಷನ್ಗೆ ಆಗ್ತದೆ ಅಂದ್ರೆ ಜನಗೆ ಹೆಂಗೆ ರಕ್ಷಣೆ ಮಾಡ್ತಾರೆ, ಅದಕ್ಕೋಸ್ಕರನ ಅದಕ್ಕೂ ಒಂದು ಡೀಟೇಲ್ಸ್ ಕೇಳಿದ್ದೀವಿ. ಮತ್ತೆ ಸ್ಪೆಷಲ್ ಪ್ರಿವಿಲೇಜಸ್ ಈಗ ಏನೋ ಒಂದು ಸ್ಪೆಷಲ್ ಟಾರ್ಪಲ್ ಹಾಕಿದಾರಂತೆ, ಎಂಟೈರ್ ಸ್ಟೇಷನ್ ಕವರ್ ಅಪ್ ಮಾಡಿದ್ದಾರೆ,
ಶಾಮಿಯಾನ ಹಾಕಿದ್ದಾರೆ. ಇದನ್ನೆಲ್ಲ ಯಾಕೆ ಮಾಡಿದ್ದೀರಾ? ಯಾವ ಹೈಯರ್ ಆಫೀಸರ್ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದೆಲ್ಲ ನಮಗೆ ಕಾಪೀಸ್ ಕೊಡಿ ಅಂತ ನಾವು ಕೇಳಿದ್ದೀವಿ. ಪೊಲೀಸ್ ಇನ್ಸ್ಪೆಕ್ಟರ್ ನಾವು ಮೀಟ್ ಮಾಡಿದ್ದೀವಿ. ಅವರು ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಇಲ್ಲ, ನಾವು ಇವತ್ತಿಂದ ಎಲ್ಲಾ ಪಬ್ಲಿಕ್ಗೂ ಅಲೋ ಮಾಡ್ತಾ ಇದ್ದೀವಿ, ಬಟ್ ಅವರ ಅಭಿಮಾನಿಗಳು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಆಗ್ತಿದೀವಿ. ಬಟ್ ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು, ಕಂಪ್ಲೇಂಟ್ ಕೊಡಬಹುದು. ಇವತ್ತು ಬೆಳಿಗ್ಗೆಯಿಂದ ಒಂದು 12 ಜನ ಬಂದು ಹೋಗಿದ್ದಾರೆ ಅಂತ ನಮಗೆ ವಿಜಿಟರ್ ತೋರಿಸಿದ್ದಾರೆ. ಇಂದು ನಮ್ಮ ಸಂಘಟಕರಾದ ಸುಧಾ ಕಾಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.